ಅಪ್ಪಾಜಿ ಕಾಯಿನ ತುಂಬ ಫಾಸ್ಟಾಗಿ ಸುಳಿತವೆ. ಬಾಯ್ ಬಾಯ್ ಮಾಡಮ್ಮ ಅಮ್ಮಕ್ಕೆ ಬಾಯ್ ಬಾಯ್. ನಂಗೆ ಬಾಯ್ ಮಾಡ್ತಾಳ್ಬೇಕು. ಡ್ರೈವಿಂಗ್ ಮಾಡಿ ಮಾಡಿ ಸುಸ್ತಾಗಿ ಮೇಡಮ್ ಸ್ವಲ್ಪ ವೆಸ್ಟಲ್ಲಿದ್ದಾವೆ, ಹಂಗಾಗಿ ನಮ್ಮ ಮನೆಯವ್ರು ಈ ಥರ ಮಕ್ಕಳು ಹೋಗೋದು ನೋಡಿದ್ರೆ ನಮ್ಮ ಸ್ಕೂಲು ಕಾಲೇಜ್ ದಿನಗಳು ನೆನಪಾಗತ್ತೆ. ಅಜ್ಜಿ ಮೊಮ್ಮಗಳಿಗೋಸ್ಕರ ಆಚೆನೆ ಕಾಯ್ತಾ ಇದ್ವು. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ HRK ಲೈಫ್ ಸ್ಟೈಲ್. ನನ್ನ ಚಾನಲ್ನಲ್ಲಿ ಇನ್ನೊಂದು ಹೊಸ ವಿಡಿಯೋಗೆ ನಿಮ್ಮೆಲ್ಲರಿಗೂ ಕೂಡ ಹಾರ್ಟ್ಲಿ ವೆಲ್ಕಮ್. ಹೋಪ್ ಎಲ್ಲರೂ ಚೆನ್ನಾಗಿದ್ದೀವಿ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಸೂಪರ್ ಆಗಿದ್ದೀನಿ ಆ್ಯಂಡ್ ಎಲ್ಲರೂ ಚೆನ್ನಾಗಿರಲಿ ಅಂತ ನಾನು ಕೇಳ್ಕೊತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಇವತ್ತಿನ ವ್ಲಾಗ್ ಏನಪ್ಪ ಅಂತ ಹೇಳಿದ್ರೆ, ಮಾರ್ಚ್ 10ಗೆ ನನ್ನ ಮಗಳು ಬರ್ಡೇ ಇದೆ. ಸೊ ಬರ್ಡೇ ಸೆಲೆಬ್ರೇಷನ್ಗೆ ಸ್ವಲ್ಪ ಪ್ರಿಪ್ರೇಷನ್ ಇತ್ತು. ಆ್ಯಂಡ್ ಇನ್ನೊಂದೇನು ಅಂದರೆ ನಮ್ಮ ಮನೆಯವರಿಗೆ ಬರ್ಡೇ ದಿನ ರಜಾ ಕೊಡಲ್ವಂತೆ, ಹಾಗಾಗಿ ಸಂಡೇ 8 ಸಿಂಪಲ್ಲಾಗಿ ಒಂದು ಬರ್ಡೇನ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಹಾಗಾಗಿ ಅದಕ್ಕೋಸ್ಕರ ಇವತ್ತು ನನ್ನನ್ನು ಪಾಪುನ ಅಮ್ಮನ ಮನೆಗೆ ಡ್ರಾಪ್ ಮಾಡೋಕ್ಕೆ ಅಂತ ಹೇಳಿ ಅಂದ್ಕೊಂಡಿದ್ದಾವೆ. ಡ್ರಾಪ್ ಮಾಡ್ತವೆ, ಅವ್ರಿಗೆ ಮೀಟಿಂಗ್ ಇದೆಯಂತೆ. ಹಾಗಾಗಿ ಸ್ಯಾಟರ್ಡೆ ಸಂಡೇ ಅವ್ರು ಬಂದಾಗಲೇ ನಾನೇನಾದ್ರು ಹೋಗಬೇಕು ಅಂದರೆ ಹೋಗ್ಬೇಕಲ್ವ. ಹಾಗಾಗಿ ನನ್ನನ್ನು ಪಾಪುನು ಅಮ್ಮನ ಮನೆಗೆ ಡ್ರಾಪ್ ಮಾಡಿ ಅಲ್ಲಿಂದ ಅಲ್ಲಿ ಮೀಟಿಂಗ್ ಹೋಗ್ತವೆ. ನಾನು ಹಾಸನಲ್ಲಿದ್ದು ಸ್ವಲ್ಪ ಪ್ರಿಪ್ರೇಷನ್ ಏನೆಲ್ಲ ಬೇಕು ಅದೆಲ್ಲ ನಾನು ಒಬ್ಬಳೇ ಮಾಡ್ಕೋಬೇಕು. ಮತ್ತು ಸ್ಯಾಟರ್ಡೆ ಸಂಜೆ ಬರ್ಬೋದು ಅನಿಸುತ್ತೆ. ಸಂಡೇ ಪಾಪುದು ಸಿಂಪಲ್ಲಾಗಿ ನಾಮಕರಣ ಆ್ಯಂಡ್ ಬರ್ಡೇನ ಇಟ್ಕೊಂಡಿದ್ದೀವಿ. ಚಿನ್ನಪ್ಪಣ್ಣ ಮನೆ ಒಳಗೆ ಬಂದು ಹುಡ್ಕಾಡ್ತಿದ್ದಾನೆ, ಎಲ್ಲಾದರೂ ಟೀ ದೋಸೆ ಏನಾದರೂ ಇವತ್ತು ಅವನು ತಿನ್ನೋ ಅಂಥದ್ದು ಅಂತ ಹೇಳಿಬಿಟ್ಟು ಕಳ್ಳ ಬಂದು ಏನು ಮಾಡ್ತಾ ಇದೆಯೋ ಚಿನ್ನಪ್ಪಣ್ಣ? ಓಯ್ ಏನು ಹುಡುಕ್ತಿದ್ಯಾ? ಮಗಳನ್ನ ಮಿಸ್ ಮಾಡ್ಕೋತೀವ? ಮಿಸ್ ಮಾಡ್ಕೋತೀನಿ ಇವತ್ತು ಒಂದು ವಾರ. ಬಾಯ್ ಮಾಡಿ ಅಜ್ಜಿಗೆ ಹೋಗೋಣ. ಅಮ್ಮ ಬಾಯ್ ಮಾಡ್ರಿ. ನಮ್ಮ ಮನೆಯಲ್ಲಿ ತೋಟ ಇರೋದ್ರಿಂದ ಅಮ್ಮನ ಮನೆಗೆ ತೆಂಗಿನಕಾಯಿನ ತೊಗೊಂಡೋಗ್ತಾ ಇದ್ದೀವಿ. ಅಪ್ಪಾಜಿ ಸುಳ್ಕೊಡ್ತಾ ಇದ್ದಾವೆ. ಪೂಜೆಗೆ ಸ್ವಲ್ಪ ಬೇಕಿತ್ತು, ಪೂಜೆ ಆ್ಯಂಡ್ ಮನೆ ಎರಡಕ್ಕೂ ಸೇರಿಸಿ ತೊಗೊಂಡೋಗ್ತಾ ಇದ್ದೀವಿ. ಆ್ಯಂಡ್ ಕೊಬ್ಬರಿನೂ ಬೇಕಿತ್ತು, ಪೂಜೆಗೂ ಕೊಬ್ಬರಿ ಬೇಕು ಆ್ಯಂಡ್ ಮನೆಗೂ ಕೊಬ್ಬರಿ ಬೇಕು. ನಮ್ಮ ಮನೆಯವ್ರಿಗೆ ರವೆ ಉಂಡೆ ಇಷ್ಟ ಅಲ್ವಾ, ಅದನ್ನು ಮತ್ತೆ ಮಾಡೋಣ ಅಂತ ಹೇಳ್ಬಿಟ್ಟು ಸೊ ಕೊಬ್ಬರಿ ತೆಂಗಿನಕಾಯಿ. ಅಪ್ಪಾಜಿಗೆ ಸ್ವಲ್ಪ ಹುಷಾರಿಲ್ಲ ಅಂತ ಹೇಳಿದ್ವು. ಕಾಯಿ ಕೊಬ್ಬರಿ ಬೇಕು ಅನ್ನೋದಕ್ಕೆ ಪಟಪಟ ಅಂತ ಸುಳಿದಾಕ್ಬಿಡ್ತವೆ. ನಮ್ಮ ಮನೆಯವ್ರು ಇಷ್ಟು ಬೇಗ ಸುಳಿಯಲ್ಲ. ನಮ್ಮ ಅಪ್ಪಾಜಿ ಅದೇನು ಹೇಳ್ತವೆ, ಇದನ್ನು ಕಾಯಿ ಸುಳಿಯೋದಕ್ಕೆ ಏನೋ ಹೇಳ್ತವೆ ಅವ್ರ ಭಾಷೆಯಲ್ಲಿ. ಬೇಗ ಪಟಪಟ ಸುಳಿದಾಕ್ಬಿಟ್ರು. ಅಪ್ಪಾಜಿ ಅಮ್ಮ ಇಷ್ಟು ದಿನ ಪಾಪು ಜೊತೆ ಇದ್ದು ಅಯ್ಯೋ ಇನ್ನಿರಲ್ವಲ್ಲ ಏನು ಮಾಡೋದು, ಹೋಗಿ ಬಂದು ಮುತ್ತು ಕೊಟ್ಕೊಂಡು ಆಟ ಆಡಿಸ್ತಾ ಇದ್ವಿ ಅಂತ ಹೇಳಿ ಸಿಕ್ಕಾಪಟ್ಟೆ ಬೇಜಾರು ಮಾಡ್ಕೋತಾ ಇದ್ರು. ಅದಕ್ಕೆ ಅಪ್ಪಾಜಿ ಹೋಗೋವರೆಗೂ ನಾನೇ ಎತ್ಕೋತೀನಿ ಪಾಪುನ ಅಂತ ಹೇಳಿ ನನ್ನ ಕೈ ಕೊಡಲೇ ಇಲ್ಲ. ಅಪ್ಪಾಜಿನ ತುಂಬ ಹೊತ್ತು ಎತ್ಕೊಂಡ್ರು ಆ್ಯಂಡ್ ಅಮ್ಮನ ತುಂಬ ಚೆನ್ನಾಗಿ ಮುದ್ದು ಮಾಡಿದ್ವು. ನನ್ನ ಮಗಳು ಅಜ್ಜಿ ನೋಡೋಕೆ ಖುಷಿಯಾಗಿ ಹೋಗ್ತಾ ಇದ್ದಾರೆ, ಎಲ್ಲರಿಗೂ ಬಾಯ್ ಮಾಡಿಕೊಂಡು. ನೋಡಿ ಹೊಸ ಶರ್ಟ್ ಹಾಕ್ಕೊಂಡು ಮೀಟಿಂಗ್ ಅಂತ ಹೇಳ್ಬಿಟ್ಟು ಹೋಯ್ತಾವೆ ಸ್ವಿಮ್ಮಿಂಗ್ ಪೂಲಲ್ಲಿ ದುಮ್ಕಂತೆ. ಆದರೂ ಒಂದು ಬೇಜಾರು ಹೆಂಗೆ ಗೊತ್ತಾ, ನನ್ನ ಮಗಳು ಬರ್ಡೇ ಫಸ್ಟ್ನೇ ವರ್ಷದ ಬರ್ಡೇ, ನಮ್ಮ ಮನೆಯವ್ರ ಬರ್ಡೇಗೆ ರಜಾ ಕೊಡೋದೇ ಇಲ್ಲ ಅಂತ ಅಂದ್ಬಿಟ್ರು. ಅದೇ ಬೇಜಾರು. ಕೆಲಸ ಮಾಡಿದ್ರೆ ಅದೇನೆ, ಬಿಸ್ನೆಸ್ ಆದರೆ ನಾವು ಯಾವಾಗ ಬೇಕಾದರೂ ರಜಾ ಹಾಕೋಬೋದು. ಬಟ್ ಇನ್ನೊಬ್ರು ಅಂಡರಲ್ಲಿ ಕೆಲಸ ಮಾಡ್ತಾ ಇದ್ದೀವಿ ಕಂಪ್ನಿಲಿ ಅಂತ ಹೇಳಿದ್ರೆ ಅವ್ರು ಕೊಟ್ಟರೆ ರಜಾ ತಗೋಬೇಕು, ಇಲ್ಲ ಅಂದರೆ ಇಲ್ಲ. ಅದಕ್ಕೋಸ್ಕರ ಬೇಜಾರಾಗ್ತಾ ಇದೆ. ರಜಾ ಹಾಕಬೇಕಿತ್ತು, ಅಟ್ಲೀಸ್ಟ್ ಹಾಫ್ ಡೇನಾದರೂ ಹಾಕಬೇಕಿತ್ತು. ಸಡನ್ನಾಗಿ ಗೇವ್ ಚೇಂಜ್ ಮಾಡು ಅಂದ್ರು, ನಗು ಬಂದ್ಬಿಡ್ತು ನನಗೆ. ಲಗೇಜ್ ಇದು ಲಗೇಜ್, ಇದೊಂದು ಲಗೇಜ್, ಇದು ಲಗೇಜ್. ಡ್ರೈವರ್ ಉವಿಷ್ಕಾ ಡ್ರೈವರ್ ಸ್ವಲ್ಪ ಸ್ಲೋಗಿ ಹೋಗಿ, ನಮಗೆ ಭಯ ಆಗುತ್ತೆ. ಡ್ರೈವಿಂಗ್ ಮಾಡ್ತೇವೆ ಅದು ಪಪ್ಪನ ಜೊತೆ ಸೇರ್ಕೊಂಡು. ಉವಿ ಅಮ್ಮು ಸ್ವಲ್ಪ ಸ್ಲೋಗಿ ಹೋಗಿ, ನಮಗೆ ಭಯ ಆಗುತ್ತೆ. ನನ್ನ ಮಗಳು ಹೇಗಪ್ಪ ಅಂತ ಹೇಳಿದ್ರೆ, ಅವ್ರ ಅಪ್ಪ ಬಂದರೆ ನನ್ನ ಹತ್ರ ಬರೋದೇ ಕಮ್ಮಿ. ಅವ್ರು ಕಾರ್ ಓಡಿಸ್ತಿರ್ಲಿ, ಅವ್ರು ಊಟ ಮಾಡ್ತಾವ್ಲಿ, ಅವ್ರ ಹತ್ರನೇ ಇರಬೇಕು. ಸೊ ಹಾಗಾಗಿ ಗೇವ್ನ ಚೇಂಜ್ ಮಾಡೋ ಇದನ್ನು ನನಗೆ ಕೊಟ್ಟಿದ್ವು. ನನಗೆ ಸಡನ್ನಾಗಿ ನಗು ಬರ್ತಾಯಿತ್ತು. ಆ್ಯಂಡ್ ದುಡ್ಡದಲ್ಲಿ ಸ್ವಲ್ಪ ಕೆಲಸ ಇತ್ತು ಅಂತ ಹೇಳಿ ನಿಲ್ಲಿಸಿದ್ವಿ. ಅವಾಗ ತಾನೇ ಕಾಲೇಜ್ ಬಿಟ್ಟಿತ್ತು. ಈಗ ಮೊದಲೆಲ್ಲ ನಮಗೆ 4:15 ಬಿಡೋವು, ಈಗ 5:30 6 ಗಂಟೆಗೆಲ್ಲ ಬಿಡ್ತವೆ. ಸೊ ಈ ಮಕ್ಕಳನ್ನೆಲ್ಲ ನೋಡಿದಾಗ ನಮ್ಮ ಸ್ಕೂಲ್ ಡೇಸ್ ಕಾಲೇಜ್ ಡೇಸ್ ನೆನಪಾಗುತ್ತೆ. ಆ್ಯಂಡ್ ಅಜ್ಜಿ ಹೊರಗಡೆ ಕಾಯ್ತಾ ಇದ್ವು ಮೊಮ್ಮಗಳಿಗೋಸ್ಕರ. ಬಂದ ತಕ್ಷಣ ನನಗೆ ಒಂದು ಸಲ ದೃಷ್ಟಿ ತೆಗೆದ್ಬಿಟ್ಟು ಈ ಸಲ ವಿಡಿಯೋ ಮಾಡ್ಕೋಬೇಕು ಅಂತ ಹೇಳಿ ನಿಧಾನಕ್ಕೆ ವಿಡಿಯೋ ಮಾಡ್ಕೊಂಬಂದೆ. ನನ್ನ ಮಗಳು ನಾವು ಅಜ್ಜಿನ ನೋಡಿದ ತಕ್ಷಣ ಪಟಕ್ಕ ನಂಗೆ ಅಜ್ಜಿ ಅಥವಾ ಆಗೋದು. ಫೈನಲಿ ಅಮ್ಮನ ಮನೆ ರೀಚ್ ಆದೆ. ತುಂಬ ದಿನ ಆದಮೇಲೆ ಅಮ್ಮನ ಮನೇಲಿ ವಿಡಿಯೋ ಮಾಡ್ತಾ ಇದ್ದೀನಿ. ಏನಪ್ಪ ಅಂತ ಹೇಳಿದ್ರೆ, ಪಾಪುದು ಭಾನುವಾರ ಸಿಂಪಲ್ಲಾಗಿ ಫಂಕ್ಷನ್ ಇಟ್ಕೊಂಡಿದ್ವಿ ಅಲ್ವಾ, ಅದಕ್ಕೆ ನನಗೆ
ನಮ್ಮ ಮನೆಯವ್ರಿಗೆ ಪಾಪುಗೆ ಎಲ್ಲರಿಗೂ ಗ್ರೀನ್ ವಿತ್ ವೈಟ್ ಕಾಂಬಿನೇಷನಲ್ಲಿ ತರಿಸಿನಿ. ಇದು ನಮ್ಮ ಮನೆಯವ್ರ ಶರ್ಟ್. ಆ್ಯಂಡ್ ನಮ್ಮ ಅಮ್ಮಂಗೆ ಬಟ್ಟೆ ಇಷ್ಟ ಆಗಲಿಲ್ವಂತೆ, ಬಟ್ ನನಗೆ ತುಂಬ ಇಷ್ಟ ಆಗಿತ್ತು. ಸ್ವಲ್ಪ ಕಲರ್ ಡಿಫ್ರೆಂಟ್ ಬರುತ್ತೆ. ಈ ಥರದ್ದೊಂದು ಫ್ರಾಕು ಸ್ವಲ್ಪ ರಫ್ ಇದೆ, ಒಂದು ವಾಶ್ ಮಾಡಿ ಹಾಕಬೇಕು ಅನಿಸುತ್ತೆ. ಪಾಪುಗೆ ಈ ಥರದ್ದೊಂದು ಫ್ರಾಕ್ ತರಿಸಿದ್ದೀನಿ, ನಾಮಕರಣ ಆ್ಯಂಡ್ ಬರ್ಡೇ ಇರಬೇಕು. ಆ್ಯಂಡ್ ನನಗೆ ಬಂದು ಒಂದು ಕಾಟನ್ ಸ್ಯಾರಿ ತರಿಸಿದ್ದೆ. ನನಗೆ ತುಂಬ ದಿನದಿಂದ ಕಾಟನ್ ಸ್ಯಾರಿ ಹಾಕಬೇಕು ಅಂತ ತುಂಬ ಆಸೆ ಇತ್ತು, ಬಟ್ ಇರೋ ಸ್ಯಾರಿಗಳನ್ನೇ ಉಡೋಕ್ಕೆ ಟೈಮ್ ಇಲ್ದಲೇ ತರಿಸಿರಲಿಲ್ಲ. ಸೊ ಫೈನಲಿ ನಂದು ನನ್ನ ಮಗಳದು ಸಿಮಿಲರ್ ಬರುತ್ತೆ ಕಲರ್ ಅಂದ್ಕೋತೀನಿ. ಒಂದು ಕಾಟನ್ ಸ್ಯಾರಿ ತರಿಸಿದ್ದೀನಿ, ಚೆನ್ನಾಗಿದೆ ಅನಿಸುತ್ತೆ ಸ್ಯಾರಿ, ನೈಸ್, ಚೆನ್ನಾಗಿದೆ. ಇದು ಸ್ಯಾರಿ ಎಸ್, ಒಂದು ಸ್ವಲ್ಪ ಸ್ಮೆಲ್ ಟೈಪ್ ಇದೆ ಇದೊಂದು. ಆ್ಯಂಡ್ ಇನ್ನೊಂದೆರಡು ಡ್ರೆಸ್ ತರಿಸಿದ್ದೀನಿ ಪಾಪುಗೆ ಅಂತ ಹೇಳ್ಬಿಟ್ಟು. ಎಸ್, ಇದಾಗಿತ್ತು ನನ್ನ ಇವತ್ತಿನ ವ್ಲಾಗ್. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ವಿತ್ ಲಾಟ್ಸ್ ಆಫ್ ಲವ್. ಮತ್ತು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಲವ್ ಯು ಆಲ್, ಆ್ಯಂಡ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ದ ಚಾನಲ್ ಆ್ಯಂಡ್ ಕ್ಲಿಕ್ ಎ ಬೆಲ್ ಬಟನ್ ಫಾರ್ ಮೋರ್ ವೀಡಿಯೋಸ್.